ಎಲ್ಲರೂ ನಮಸ್ಕಾರ. ನಿಜವಾಗಿಯೂ ಒಂದು ಆತ್ಮಧೈರ್ಯ ಇದ್ದವರು, ಆತ್ಮವಿಶ್ವಾಸ ಇದ್ದವರು ಮತ್ತು ಯಶಸ್ವಿ ಜನರು ಏನು ಮಾಡ್ತಾರಂದರೆ, ಹೊಸ ಮಾಹಿತಿ ಕೊಟ್ಟರೆ, ಹೊಸದೇನಾದ್ರು ಕಲಿತ್ರೆ ತಮ್ಮ ಹಳೆಯ ಯೋಚನೆಗಳನ್ನ ಬದಲಾಯಿಸ್ಕೊಳ್ತಾರೆ. ಇಲ್ಲಾಂದರೆ ಯಾರೋ ಕೆಲವೊಂದು ಸಲ ಈಗೋ ಇರುತ್ತೆ, ಕೆಲವೊಂದು ಸಲ ಅಹಂಕಾರ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಇಲ್ಲ ನಾನು ಮಾಡಿದ್ದೇ ಕರೆಕ್ಟು, ಈ ಹೊಸ ಇನ್ಫಾರ್ಮೇಷನ್ ನೀವು ಕೊಡ್ತಾ ಇರೋದು ತಪ್ಪು. ಆ ಥರ ನಡೆಯೋದಿಲ್ಲ. ಯಾಕಂದರೆ ಇವತ್ತು ನಾವು ಹೊಸದು ಏನಾದರೂ ಬಂದರೆ ನಾವು ಅದನ್ನು ಒಪ್ಕೊಂಡು ಅಡ್ಯಾಪ್ಟ್ ಮಾಡಿಕೊಂಡು ನಾವು ಬದಲೇ ಆಗಬೇಕಾಗ್ತದೆ. ನಾವು ಫ್ಲೆಕ್ಸಿಬಲ್ ಇರಬೇಕು. ಫ್ಲೆಕ್ಸಿಬಲ್ ಇದ್ದರೆ ಹೊಸ ವಿಷಯಗಳನ್ನ ಕಲಿಬೋದು. ಹೊಸ ವಿಷಯಗಳನ್ನ ಅಡ್ಯಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬೆಳವಣಿಗೆ ಫಾಸ್ಟಾಗಿ ಆಗುತ್ತೆ. ಇವತ್ತಿನ ಜನ್ರೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, AI ಜನ್ರೇಷನ್ನು, ChatGPT ಅಂತ ಎಷ್ಟೊಂದು ಬೇರೆ ಬೇರೆ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಇರುವಾಗ ಪೂರ್ತಿ ನಾವು ಕೆಲಸ ಮಾಡುವ ವಿಧಾನವೇ ಬದಲೇ ಆಗಿರುತ್ತೆ. ನಾವು ಅದನ್ನು ಒಪ್ಕೊಂಡು ಅಡ್ಯಾಪ್ಟ್ ಮಾಡಿಕೊಂಡು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ನಮ್ಮ ಶೈಲಿಯನ್ನು ಬದಲಾಯಿಸಿದರೆ, ಹೊಸ ಮಾಹಿತಿ ಬಂತ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ನೀವು ಬದಲೇ ಆಗಿ. ಹೊಸ ಮಾಹಿತಿ ನಿಮಗೆ ಹೊಸ ಒಂದು ಬೆಳವಣಿಗೆ ತಂದು ಕೊಡುತ್ತೆ. ನೀವು ಮಾಡೋ ಕೆಲಸ ಫಾಸ್ಟ್ ಆಗುತ್ತೆ. ಆ ಥರ ಯೋಚನೆ ಮಾಡಿ. ಇಲ್ಲ ನಾನು ಬದಲೇ ಆಗೋದೇ ಇಲ್ಲ ಅಂತಂದರೆ ಅದು ನಿಮ್ಮದೊಂದು ಅಹಂಕಾರ ನಡಿಗೆ ಆಗುತ್ತೆ, ಈಗೂ ಆಗುತ್ತೆ. ಆವಾಗ ನೀವು ಮುಂದುವರಿಯೋದಿಲ್ಲ. ಯಶಸ್ವಿ ಜನರು ಹೊಸ ಮಾಹಿತಿ ಕೊಟ್ಟ ತಕ್ಷಣ ಸ್ವೀಕಾರ ಮಾಡಿ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗ್ತಾರೆ. ಆ ಥರ ಹೊಸ ಮಾಹಿತಿ ಬಂದರೆ ಅದನ್ನು ಕಲೀರಿ, ಅದನ್ನು ಅಳವಡಿಸ್ಕೊಳ್ಳಿ, ನೀವು ಬೇಗ ಮುಂದೆ ಹೋಗ್ತೀರ.